ಹಾಯ್ ಹಲೋ ದಿಸ್ ಇಸ್ ದಿನ್ನು ಕಂಟೆಂಟ್ ಕ್ರಿಯೇಟರ್. ಮಂತ್ಲಿ ಸಬ್ಸ್ಕ್ರಿಪ್ಷನ್ನ ಬುಕ್ ಮಾಡೋದು ಹೇಗೆ ಅಂತ ಕನ್ನಡದಲ್ಲಿ ವಿಡಿಯೋ ಮಾಡಿ ಅಂತ ಒಬ್ಬರು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿದರು. ಸೊ ಈ ವಿಡಿಯೋ ಅವರಿಗೋಸ್ಕರ ಮತ್ತು ಎಲ್ರಿಗೋಸ್ಕರ ಮಾಡ್ತಾಯಿದ್ದೀನಿ. ನೀವು ಫಸ್ಟು ಆರ್ ಬಿ ಐ ಸಬ್ಸ್ಕ್ರಿಪ್ಷನಲ್ಲಿ ಬುಕ್ ಮಾಡಬೇಕು ಅಂದರೆ ನಿಮ್ಮದು ಪ್ರೊಫೈಲ್ ಅಪ್ಡೇಟ್ ಮಾಡ್ಕೊಳ್ಬೇಕು. ಅದರಲ್ಲಿ ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್, ಆಧಾರ್ ಕಾರ್ಡ್ ಕಂಪಲ್ಸರಿ ಅಪ್ಲೋಡ್ ಮಾಡಲೇಬೇಕು. ನೀವು ರಾಯಲ್ ಬ್ರದರ್ಸ್ ಆ್ಯಪ್ನ ಪ್ಲೇಸ್ಟೋರಲ್ಲೂ ಹುಡುಕ್ಬೋದು ಅಥವಾ ವೆಬ್ಸೈಟಿಂದನೂ ಡೈರೆಕ್ಟಾಗಿ ಬುಕ್ ಮಾಡ್ಬೋದು. ಅದು ಯಾವ ಥರ ಹೇಗೆ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ಸ್ ಆಗಿ ತೋರಿಸ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕು ಕೂಡ ಮಾಡಿ, ಶೇರ್ ಕೂಡ ಮಾಡಿ. ಓಕೆ, ವಿಡಿಯೋನ ಶುರು ಮಾಡೋಣ ಬನ್ನಿ ಗಾಯ್ಸ್, ನೋಡೋಣ ಮಂತ್ಲಿ ಸಬ್ಸ್ಕ್ರಿಪ್ಷನ್ನ ಹೇಗೆ ಬುಕ್ ಮಾಡೋದು ಅಂತ. ಫಸ್ಟು ನೀವು ಪ್ಲೇಸ್ಟೋರ್ಗೆ ಹೋಗಿ ರಾಯಲ್ ಬ್ರದರ್ಸ್ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ನಾನು ಆಲ್ರೆಡಿ ಟೈಪ್ ಮಾಡಿಟ್ಟಿದ್ದೀನಿ ರಾಯಲ್ ಬ್ರದರ್ಸ್ ಅಂತ ಹೇಳಿ. ಇಲ್ಲಿ ಕಾಣಿಸ್ತಾ ಇದೆಯಲ್ಲ ರಾಯಲ್ ಬ್ರದರ್ಸ್ ಬೈಕ್ ರೆಂಟಲ್, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಇದರ ಓಪನ್ ಮಾಡಿ. ಮೊದಲು ನಿಮ್ಮ ನಂಬರ್ ಹಾಕಿ ಲಾಗಿನ್ ಮಾಡ್ಕೊಳ್ಬೇಕು. ಅದಕ್ಕೆ OTP ಬರುತ್ತೆ. ಅದ ನಂತರ ಈ ಥರ ಡ್ಯಾಶ್ಬೋರ್ಡ್ ಬರುತ್ತೆ. ನಿಮಗೆ ಫಸ್ಟ್ ಟೈಮ್ ಬುಕ್ಕಿಂಗ್ ಮಾಡ್ತಾಯಿದ್ರೆ 20% ಡಿಸ್ಕೌಂಟ್ ಇರುತ್ತೆ. ಹಲೋ 2025 ಅಂತ ಕೂಪನ್ ಇದೆ, ಅದನ್ನು ಯೂಸ್ ಮಾಡ್ಬೋದು ಫಸ್ಟ್ ಟೈಮ್ ಯೂಸರು. ಇಲ್ಲಿ ಕೆಳಗಡೆ ಮೆನ್ಯೂ ಅಂತ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡ್ಕೊಳ್ಬೇಕಾಗತ್ತೆ. ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪ್ರೊಫೈಲ್ ತೋರಿಸುತ್ತೆ. ಅಲ್ಲಿ ನೀವು ನಿಮ್ಮ ಪ್ರೊಫೈಲ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಡ್ರೈವಿಂಗ್ ಲೈಸೆನ್ಸ್ ಮತ್ತು ಆಧಾರ್ ಕಾರ್ಡ್ನ ಅಪ್ಲೋಡ್ ಮಾಡಬೇಕಾಗತ್ತೆ. ಡಿಜಿಲಾಕರ್ ಕೂಡ ಆಪ್ಷನ್ಸ್ ಸಹಿತ ಇರುತ್ತೆ. ಡಿಜಿಲಾಕರಿಂದ ಕೂಡ ನೀವು ಅಪ್ಲೋಡ್ ಮಾಡ್ಬೋದು ಡೈರೆಕ್ಟಾಗಿ. ಈಗ ನೀವು ಸಬ್ಸ್ಕ್ರಿಪ್ಷನ್ಗೆ ಬಂದ ಮೇಲೆ ಓಪನ್ ಮಾಡಿ, ಇಲ್ಲಿ ಸ್ಟಾರ್ಟ್ ಡೇಟ್ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ, ಡೇಟ್ನ ಸೆಲೆಕ್ಟ್ ಮಾಡಿ. ಇದು ಮಂತ್ಲಿ ಸಬ್ಸ್ಕ್ರಿಪ್ಷನ್ ಮಿನಿಮಮ್ 3 ಮಂತ್ ನೀವು ಬುಕ್ ಮಾಡಲೇಬೇಕಾಗತ್ತೆ. 3 ಮಂತಿಂದ ಎಷ್ಟು ಮಂತ್ ಬೇಕಾದರೂ ಮಾಡ್ಬೋದು, ಬಟ್ 3 ಮಂತ್ ಮಿನಿಮಮ್ ಬುಕ್ ಮಾಡಬೇಕಾಗತ್ತೆ. ಈಗ ಸರ್ಚ್ ಬಾರ್ ಮೇಲೆ ಕ್ಲಿಕ್ ಮಾಡಿ, ನಂತರ ಈ ಥರ ಇಂಟರ್ಫೇಸ್ ಬರುತ್ತೆ ನೋಡಿ. ಇಲ್ಲಿ ಪ್ರೈಸ್, ಕಿಲೋಮೀಟರ್, ಡೆಪಾಸಿಟ್, ಎಕ್ಸ್ಟ್ರಾ ಕಿಲೋಮೀಟರ್ ಎಲ್ಲ ಇಲ್ಲಿ ಶೋ ಆಗ್ತಾಯಿದೆ. ನಿಮಗೆ ಯಾವ ಗಾಡಿ ಬೇಕು ಆ ಗಾಡಿ ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಎಂಟಾರ್ಕ್ ಇದೆ, ಹೊಂಡಾ ಆ್ಯಕ್ಟಿವಾ 6G ಇದೆ, TVS XL 100 ಇದೆ ಹೆವಿ ಡ್ಯೂಟಿ, ಅಪ್ರಿಲಾ SR 160, ಹೊಂಡಾ ಡಿಯೋ, ಹೀರೋ ಮೆಸ್ಟ್ರೋ, ಹೊಂಡಾ ಏವಿಯೇಟರ್, ಅಪ್ರಿಲಾ, ಬಜಾಜ್ ಪಲ್ಸರ್ 150, ಸ್ಕೂಟಿ ಕೂಡ ಇದೆ, ಬೈಕ್ಸು ಕೂಡ ಇದೆ, ಹೊಂಡಾ ಎಕ್ಸ್ ಬ್ಲೇಡ್, ಹೊಂಡಾ ಡಿಯೋ ನೋಡಿ 4000. ಆಮೇಲೆ ಡೆಪಾಸಿಟ್ 1500, ಕಿಲೋಮೀಟರ್ ಲಿಮಿಟ್ ಬಂದು 1200 ಕಿಲೋಮೀಟರ್ ಮಂತ್ಲಿ ಇರುತ್ತೆ ಅದು. ಅಪ್ರಿಲಾ 160, ABS, BS6, ಏಥರ್, ಹೀರೋ ಪ್ಲೆಸರ್ ಪ್ಲಸ್, ಎಂಟಾರ್ಕ್. ನಿಮ್ಗೆ ಯಾವ ವೆಹಿಕಲ್ ಬೇಕು ಆ ವೆಹಿಕಲ್ ಇದೆ. ರಿವರ್ ಇಂಡಿಯಾ, ಇಷ್ಟು ಗಾಡಿ ತೋರಿಸ್ತಾ ಇದೆ. ಇವಾಗ ನಾನು ಹೊಂಡಾ ಡಿಯೋ ಯಾವ್ದಾರ ಬುಕ್ ಮಾಡೋದು ಅಂತ ಹೇಳಿ ತೋರಿಸ್ತೀನಿ ನಿಮ್ಗೊಂದು ಸ್ಯಾಂಪಲ್ ಆಗಿ. ಅದ್ರ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕೆಳಗಡೆ ಬರ್ಕೊಂಡಿದ್ದೀನಿ ಅವೈಲೇಬಲ್ ಫಾರ್ 30 ನವೆಂಬರ್ 2025 5 PM. ಈ ಗಾಡಿ ಅವೈಲೇಬಲ್ ಬಂದುಬಿಟ್ಟು 30 ನವೆಂಬರ್ಗೆ ಅವೈಲೇಬಲ್ ಇದೆ, ಇವಾಗ ಅವೈಲೇಬಲ್ ಇಲ್ಲ. ಈ ಥರ ಕೆಳಗೆ ಶೋ ಆಗ್ತಾ ಇರುತ್ತೆ. ಅವೈಲೇಬಲ್ ಫಾರ್ 10 ಅಕ್ಟೋಬರ್, ಅವೈಲೇಬಲ್ ಫಾರ್ 21 ಅಕ್ಟೋಬರ್. ಈ ಥರ ಯಾವಾಗ ಅವೈಲೇಬಲ್ ಇದೆ ಅಂತ ಅವಾಗ ತೋರಿಸುತ್ತೆ ಇದು. ಇವಾಗ XL ಬೇಕಿದ್ದರೆ ಅವೈಲೇಬಲ್ ತೋರಿಸ್ತಾ ಇದೆ. ಆ್ಯಕ್ಟಿವಾ ಕೂಡ ಅವೈಲೇಬಲ್ ತೋರಿಸ್ತಾ ಇದೆ, ಹೊಂಡಾ ಆ್ಯಕ್ಟಿವಾ. ಇದನ್ನು ಬುಕ್ ಮಾಡಿ ತೋರಿಸ್ತೀನಿ ನೋಡಿ. ಈ ಥರ ಇಂಟರ್ಫೇಸ್ ಬಂದಾಗ ನಿಮ್ಮದು ಡೆಪಾಸಿಟ್ ಬಂದುಬಿಟ್ಟು 1500 ಆಗುತ್ತೆ. ಕಿಲೋಮೀಟರ್ ಲಿಮಿಟ್ ಬಂದುಬಿಟ್ಟು 1500. ಇದು 1 ಮಂತಿನ ಕಿಲೋಮೀಟರ್ ಆಗಿರುತ್ತೆ. ಎಕ್ಸ್ಟ್ರಾ ಕಿಲೋಮೀಟರ್ ಬಂದುಬಿಟ್ಟು 4 ರೂಪೀಸ್ ತೋರಿಸ್ತಾ ಇದೆ. ಆಮೇಲೆ 28% ಟ್ಯಾಕ್ಸಸ್ 5 ರೂಪೀಸ್ ಆಗುತ್ತೆ. ಓಕೆನಾ. ಇಲ್ಲಿ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿದ್ರೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ನಂತರ ಈ ಥರ ತೋರಿಸ್ತಾ ಇದೆ ನೋಡಿ. ಡ್ಯೂರೇಷನ್ 3 ಮಂತ್, ಕಿಲೋಮೀಟರ್ ಇನ್ಕ್ಲೂಡ್
1500 ಮಂತ್ಲಿ 1500 ಇರುತ್ತೆ ಕಿಲೋಮೀಟರ್ ಲಿಮಿಟ್. ಎಕ್ಸಸ್ ಕಿಲೋಮೀಟರ್ ಲಿಮಿಟ್ ಚಾರ್ಜಸ್ ಎಟ್ 4 ಕಿಲೋಮೀಟರ್ ಅಂದರೆ ಪರ್ ಕಿಲೋಮೀಟರ್ಗೆ 4 ರೂಪೀಸ್ ಆ್ಯಂಡ್ 28% ಟ್ಯಾಕ್ಸಸ್ ಆಗುತ್ತೆ. ಫ್ಯೂಲ್ ಈಸ್ ನಾಟ್ ಇನ್ಕ್ಲೂಡ್ ಆ್ಯಸ್ ಪಾರ್ಟ್ ಆಫ್ ದಿ ಬುಕ್ಕಿಂಗ್. ಫ್ಯೂಲ್ ಇನ್ಕ್ಲೂಡ್ ಆಗಿರಲ್ಲ, ಅಂದರೆ ಫ್ಯೂಲ್ ಒಂದು ಹಾಫ್ ಲೀಟರ್ ಇರುತ್ತೆ. ನಿಮಗೆ ನಿಯರೆಸ್ಟ್ ಪೆಟ್ರೋಲ್ ಬಂಕ್ ಎಲ್ಲಾದರೂ ಅಲ್ಲಿ ಫಿಲ್ ಮಾಡಬೇಕಾಗತ್ತೆ, ಅಲ್ಲಿ ತನಕ ಹೋಗುತ್ತೆ. ಅಪ್ಲೈ ಕೂಪನ್ ಇದೆಯಲ್ಲ ಅದ್ರ ಮೇಲೆ ನಿಮ್ಮದು ಆವಾಗ ನಾನು ಹೇಳಿದ್ನಲ್ಲ ಹಲೋ 2025 ಆ 20% ಕೂಪನ್ನ ಇಲ್ಲಿ ಅಪ್ಲೋಡ್ ಮಾಡಿ, ಓಕೆನಾ. ಅದು ಫಸ್ಟ್ ಯೂಸರ್ಗಷ್ಟೇ ಅಪ್ಲೈ ಆಗುತ್ತೆ. ಇಲ್ಲಿ ತೋರಿಸ್ತಾ ಇದೆ ನಿಮ್ಮದು ಚಾರ್ಜಸ್. ಡೆಪಾಸಿಟ್ ರೀಫಂಡ್ ಆಗುತ್ತೆ 1500 ನೀವು ಡ್ರಾಪ್ ಮಾಡಿದ್ಮೇಲೆ. ಟೋಟಲ್ ನೀವು ಅಷ್ಟು ಪೇ ಮಾಡಬೇಕಾಗಿರೋದು 7334 ಇನ್ಕ್ಲೂಡ್ ಟ್ಯಾಕ್ಸಸ್. ಇದು ವಿತೌಟ್ ಟ್ಯಾಕ್ಸಸ್ 4558 ತೋರಿಸ್ತಾ ಇದೆ. ಆಮೇಲೆ ಟ್ಯಾಕ್ಸಸ್ ಬಂದುಬಿಟ್ಟು 1276, 28% ಟ್ಯಾಕ್ಸಸ್ ಆಗುತ್ತೆ. ಎಲ್ಲ ಇನ್ಕ್ಲೂಡ್ ಮಾಡಿ 7334 ಆಗುತ್ತೆ. ಚೂಸ್ ಡೆಲಿವರಿ ಅಡ್ರೆಸ್ ಇಲ್ಲಿ ಬರ್ಕೊಂಡಿದೆ ನೋಡಿ. ಇದಕ್ಕಿಂತ ಮೇಲೆ ಬರ್ಕೊಂಡಿರೋದು ಡೆಲಿವರಿ ಚಾರ್ಜಸ್ ಆಫ್ 40 ಕಿಲೋಮೀಟರ್ ಅಪ್ಲಿಕೇಬಲ್ ಇಫ್ ದ ಡಿಸ್ಟೆನ್ಸ್ ಫಾರ್ ಅವರ್ ಲೊಕೇಶನ್ ಈಸ್ ಮೋರ್ ದೆನ್ 10 ಕಿಲೋಮೀಟರ್. ಅಂದರೆ ನಮ್ಮ ಲೊಕೇಶನಿಂದ 10 ಕಿಲೋಮೀಟ್ರ್ ಮುಂದೆ ದೂರ ಇದ್ದರೆ, 10 ಕಿಲೋಮೀಟ್ರಿಗೆ ಆಚೆ ಇದ್ದರೆ ನೀವು 40 ಕಿಲೋಮೀಟರ್ಗೆ 40 ರೂಪೀಸ್ ಪೇ ಮಾಡಬೇಕಾಗತ್ತೆ, ಓಕೆನಾ. 10 ಕಿಲೋಮೀಟ್ರ್ ಒಳಗಡೆ ಇದ್ದರೆ ಫ್ರೀ ಡೆಲಿವರಿ ಆಗುತ್ತೆ. ಚೂಸ್ ಡೆಲಿವರಿ ಅಡ್ರೆಸ್ ಅಂತ ಇದೆಯಲ್ಲ, ಅಲ್ಲಿ ನಿಮ್ಮ ಅಡ್ರೆಸ್ನನ್ನು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ. ಆ್ಯಡ್ ನ್ಯೂ ಅಡ್ರೆಸ್, ನಿಮ್ಮದು ಡೆಲಿವರಿ ಲೊಕೇಶನ್, ಲ್ಯಾಂಡ್ಮಾರ್ಕ್, ಹೋಮ್, ಅದರ್, ವರ್ಕ್ ಪ್ಲೇಸ್ ಯಾವುದಾದ್ರೂ ಕೊಡ್ಬೋದು. ಸೇವ್ ಅಡ್ರೆಸ್ ಅಂತ ಹೇಳಿ ನೀವು ಸೇವ್ ಅಡ್ರೆಸ್ನ ಸೇವ್ ಮಾಡಿ ನಂತರ ಬ್ಯಾಕ್ ಬಂದು ಪ್ರೊಸೀಡ್ ಟು ಪೇ ಅಂತ ಲೊಕೇಶನ್ನ ಸೆಲೆಕ್ಟ್ ಆದ ನಂತರ ಈ ಥರ ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಈ ಥರ ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಇರುತ್ತೆ, ಅದನ್ನೆಲ್ಲ ಓದ್ಕೊಳ್ಳಿ. ಎಷ್ಟು ಕಿಲೋಮೀಟರು ಸ್ಪೀಡ್ ಲಿಮಿಟ್ ಇದೆ ಆ್ಯಂಡ್ ಕಿಲೋಮೀಟರ್ ಚಾರ್ಜಸ್, ಇಲ್ಲಿ ಕೊಟ್ಟಿದ್ದಾರೆ ಡಿಲೇ ಡ್ರಾಪ್ ಆಫ್ ಚಾರ್ಜಸ್ ₹500 ಅಲಾಂಗ್ ವಿತ್ 2x ಆಫ್ ದಿ ಪರ್ ಅವರ್ಸ್ ರೆಂಟಲ್ ಚಾರ್ಜಸ್. ಅಂದರೆ ಇವಾಗ ನಿಮ್ಮದು 7 PM ಡ್ರಾಪ್ ಅಪ್ ಇದ್ದರೆ 30 ಮಿನಿಟ್ಸ್ ಗ್ರೇಸ್ ಪೀರಿಯಡ್ ಇರುತ್ತೆ. 7:30 ಒಳಗಡೆ ಡ್ರಾಪ್ ಮಾಡಬೇಕಾಗುತ್ತೆ. ಅದ್ರ ಮೇಲ್ಗಡೆ ಡ್ರಾಪ್ ಮಾಡಿದ್ರೆ ₹500 ಆ್ಯಂಡ್ 2x ಮಾಡಿ ಸಮಥಿಂಗ್ ₹700 ಬಂದುಬಿಡುತ್ತೆ ಡಿಲೇ ಚಾರ್ಜಸ್ಸು. ಸೊ ಆನ್ ಟೈಮ್ ಡ್ರಾಪ್ ಮಾಡಿ ವೆಹಿಕಲ್ನ. ಪ್ರೊಸೀಡ್ ಟು ಪೇ ಮೇಲೆ ಕ್ಲಿಕ್ ಮಾಡಿ. ಅದಾದ ನಂತರ ಈ ಥರ ನಿಮಗೆ ಪೇಮೆಂಟ್ ಆಪ್ಷನ್ ಬರುತ್ತೆ. ಟೋಟಲ್ ಪೇಮೆಂಟ್ ಬಂದು 7334. ಚೂಸ್ ಪೇಮೆಂಟ್ ಮೆಥಡ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಓಪನ್ ಆಗುತ್ತೆ. ನೆಟ್ ಬ್ಯಾಂಕಿಂಗ್, UPI ಕಾರ್ಡ್ ಯಾವುದರಿಂದ ಬೇಕಾದರೂ ಮಾಡ್ಬೋದು. ಪೇ ನೌ ಮೇಲೆ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನೀವು ಬುಕ್ ಮಾಡ್ಬೋದು. ಥ್ಯಾಂಕ್ ಯು ಎವ್ರಿವನ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್.